ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಗಜಾನನ ಮಹಾರಾಜ್ ಕಿ ಜೈ. ಶಿವನೇ ಜೈ ಮಾರುತಿ. ಓಂ ನಮಃ ಶಿವಾಯ. ಶಿವ ನಿಮ್ಮ ಹೆಸರು ಸರ್? ಸಂಗಮೇಶ್ ಅಂತ ಹೇಳ್ರಿ. ಇಲ್ಲಿ ಸೇವೆ ಮಾಡ್ತಾ ಇದ್ರಲ್ಲ, ಏನು ವಿಶೇಷ? ನೀವು ಅರ್ಚಕರಲ್ಲ ಆದರೂ ನೀವೇ ಸೇವೆ ಮಾಡ್ತಿರಲ್ಲ, ಬಂದೇನಿದು? ಇಲ್ಲಿ ದೇವರ ಶಕ್ತಿ ಭಾಳ ಐತ್ರಿ. ಹಾಂ, ದೇವ್ರನ್ನ ನಂಬಿದ್ರೆ ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಮ್ಮ ಅನುಭವ ಹೇಳ್ರಿ, ನಿಮಗೆ ಇಲ್ಲಿಂದ ಏನು ನೀವು ಅಂತ? ಅಂತಂದ್ರೆ ಈಗ ಮಕ್ಕಳು ಆಗಂಗಿಲ್ಲಲ್ಲ ಅಂಥವ್ರಿಗೆಲ್ಲ ಬಂದಲ್ಲಿ ಸೇವೆ ಮಾಡಿದರೆ ಮಕ್ಕಳಾಗ್ತಾವ. ಮತ್ತು ನೌಕರಿ ಇಲ್ಲ ಅಂತಂದ್ರೆ ಬೇಡ್ಕೊಂಡ್ರೆ ನೌಕರಿ ಕೊಟ್ಟಿದ್ದಾನೆ. ಮತ್ತು ನಾನು ಅವರ ಕನಸು ಮನಸ್ಸಿನಲ್ಲಿ ನಾವು ಮೆಂಬರ್ ಆಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಅವ್ನು ಬಂದ ಪ್ರತಿ ಸೋಮವಾರ ಸೇವೆ ಮಾಡಿಕೆಯಿಂದ ನನಗೆ ಏನೋ ದಾರಿ ಮಾಡ್ಕೊಂಡು ಅವರು ಮೆಂಬರ್ ಆಗಿದ್ದಾರೆ ಇವತ್ತಿಗೆ. ಅಂಥ ಶಕ್ತಿ ದೇವರ ಇದೆ. ಆದರೆ ಅವ್ನು ತಕ್ಕ ನಡ್ಕೊಂಡ್ರೆ ಯಾವುದೂ ಕಡಿಮೆ ಮಾಡೋದಿಲ್ಲ ಅಂತ ನಮ್ಮ ಅನಿಸಿಕೆ ಸರ್. ಅಂತೂ ಒಟ್ಟು ಈ ನೋಡ್ಲಿಕ್ಕೆ ಅಷ್ಟು ಸಿಂಪಲ್ ಕಾಣಿಸ್ತದೆ ಗುಡಿ ಇದೆ. ದೂರ ದೊಡ್ಡ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಒಂದು ಒಳ್ಳೆ ಭಕ್ತಿ ನಿಷ್ಠೆ ಇದ್ದರೆ ಇಂಥಲ್ಲಿ ನಮ್ಮ ಆಸೆ ಕೈಗೂಡ್ತೈತೆ ಅಂತ ಅದರ ಅರ್ಥ. ಹೌದು ಸರ್. ನೀವು ದಿನನಿತ್ಯ ಬರ್ತೀರಿ ಇಲ್ಲಿ ಸೇವೆ ಮಾಡಲಿಕ್ಕೆ? ದಿನನಿತ್ಯ ಇರ್ತೀವಿ ಸರ್. ಮತ್ತು ಸೋಮವಾರ ಅಂತ ಪ್ರತಿ ಸೋಮವಾರ ಬಂದು ದೀಪ ಹಚ್ಚಿ ಉದ್ದಿನ ಕಡೆ ಹಚ್ಚಿ ಏನೋ ಯಾವುದೇ ಕಷ್ಟ ಇದ್ರೂ ನೀನು ಎದರ ಮೇಲೆ ಇಡಪ್ಪ ಅಂತಂದು ಹೇಳ್ತೇಕೆ ಬೇಡ್ಕೊಂಡು ಹೋಗಿವಿ ಅಂತಂದ್ರೆ ಯಾವುದೋ ಕೆಲಸ ಇದ್ರೂ ಸಕ್ಸಸ್ ಆಗುತ್ತಾವಂತ ನಮ್ಮ ನಂಬಿಕೆ ಸರ್. ಬಟ್ ನಿಮ್ಗೆ ಅನುಭವ ಆಗ್ಯದಲ್ಲ? ಅನುಭವ ಆಗಿದೆ. ಅನುಭವ ಏನೋ ನಮಗೆಲ್ಲ ಕಣ್ಣಾರಲ್ಲೇ ಕಂಡಂಥ ತೋರಿಸಿದಂಥ ದೈವ ರೀ. ರಾಮಲಿಂಗೇಶ್ವರ ಅಂತಂದ್ರೆ ಇವಾಗ ಹಗರಿಲ್ರಿ. ಇವನ್ನ ನಂಬಿದವ್ರಿಗೆ ಯಾರನ್ನೂ ಕೈ ಬಿಟ್ಟಿಲ್ಲ, ಬಿಡುದೂ ಇಲ್ಲ. ಶಿವನ ಅವತಾರಲ್ಲ ರಾಮಲಿಂಗೇಶ್ವರ ಅಂದ್ರೆ ಅವ್ರು ಶಿವನೇ ಇಲ್ಲ. ಪರಮಾತ್ಮ ನಡಕ ಈಶ್ವರ ಮುಂದೆ ನಂದಿ, 3 ಮಂದಿ ಇಲ್ಲೇ ಇದ್ದಾರೆ. 3 ಮಂದಿ ಸೇರಿಸಿಂದ ಇವತ್ತಿಗೂ ಯಾರು ಏನು ಅನ್ಕೋತಾರಲ್ಲ ಅವನ್ನ ನೆರವೇರಿಸಿದ ಅಂತ ಖಂಡಿತ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತ ಯಾರ ಬಾಯಲ್ಲೂ ಇಲ್ಲ. ಇವತ್ತಿಗೂ ಇದರ ಬಗ್ಗೆ ಇಲ್ಲಿ ಈ ಸ್ಥಳದಲ್ಲಿ ಎಲ್ಲಿಯೋ ಹೊರಗಡೆ ಹೋಗಿ ಕೇಳಿದ್ರು ಈ ದೇವ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಬಾಜು ಇದ್ದಂಥ ಜನಕ್ಕೆ ಸ್ವಲ್ಪ ಕಷ್ಟವಾದಾಗ ಅವರು ಕೇರಳ ಅಲ್ಲಿ ಹೊರಗಡೆ ಹೋದ್ರು ಅವರು ಅಲ್ಲೇ ಬಾಜುಕನ ಪರಮಾತ್ಮ ಇಟ್ಕೊಂಡ ನೀವು ಇಡೀ ಜಗತ್ತು ಸುತ್ತಿರ ನಾವೇನು ಮಾಡೋದು ಅಂತ ಕಿಶಿಂದ ಅವರೆಲ್ಲ ಹೇಳಿದಾರೆ ಅವರಿಗೆ. ನಿಜ, ಇಲ್ಲೇ ದಿವ್ಯ ಶಕ್ತಿ ಅದ. ಇಲ್ಲ ಮನೆ ಬಾಜುಕನ ಒಂದು ಪರಮಾತ್ಮನ ಹುಟ್ಟಿದಾನ. ಈಗ ಕಾಶಿ ರಾಮೇಶ್ವರ ಅಂತ ಹೆಸರಿದೆ ಸರ್. ಅಂದ್ರೆ ಬಿಳಿ ವಜ್ರದಂತ ಇಂಥ ಇಲ್ಲಿ ನಮಗೆ ಇದ್ರಾಗ ಎಲ್ಲಿ ಇಲ್ಲ. ಇದು ಬಿಳಿ ಆವೃತ್ತಿ ಒಳಗೆ ಬೆಣಚಿನ ಟೈಪ್ ಇದೆಯಲ್ಲ, ಕಾಶಿ ಬಿಟ್ರೆ ಸೆಕೆಂಡ್ ಇರೋದು ಇಲ್ಲೇ. ಆ ಥರದಂಥದ್ದು ಒಂದು ರಾಮಲಿಂಗೇಶ್ವರ ಅಂತೇಳಿ ಎಲ್ಲರೂ ನಂಬಿದ್ದಾರೆ ಇಲ್ಲಿ ಜನ. ಅದರ ಪ್ರತಿ ಶ್ರಾವಣ ತಿಂಗಳದಾಗ ಲಾಸ್ಟ್ ಅಮಾವಾಸ್ಯೆ ದಿವಸ ಜಾತ್ರೆ ಆಗುತ್ತೆ. ಇಲ್ಲಿ ಮಠಾಧೀಶರೆಲ್ಲ ಜೀವಂತ ಸಮಾಧಿ ಅದ ಅಲ್ಲಿ. ಅಲ್ಲಿ ಗದ್ದೆ ಕಾಣುತ್ತಲ್ಲ ಅದಲ್ರಿ, ಜೀವಂತ ಸಮಾಧಿ ಅಜ್ಜ ಅದ. ಯಾರು ಅಜ್ಜ ಇದ್ರು ಅವ್ರ ಹೆಸರು ನೆನಪೈತೆ ನಿಮ್ಗೆ? ಅವ್ರ ಹೆಸರು ನೆನಪಿಲ್ಲ ನಮಗೆ. ಯಾಕಂದ್ರೆ 60-70 ವರ್ಷದ ಹಿಂದಿಂದ ಇದಿದೆ. 60-70 ವರ್ಷ ನಮಗೆ ಗೊತ್ತೈತಿ. ಜನ ಅನ್ನೋದು 100 ವರ್ಷದ ಹಿಂದಿನ ಅಂತಾರೆ. ಎಲ್ಲ ಗುಡಿ ಎಲ್ಲ ಅವಾಗೆಲ್ಲ ಕಲ್ಲಿನ ಇತ್ತಿದ. ಸ್ವಲ್ಪ ಬೆಳಿಗ್ಗೆ ಆಗಿ ಬಿದ್ದ ತಕ್ಷಣ ಇಲ್ಲಿ ಭಕ್ತರೆಲ್ಲ ಸ್ವಲ್ಪ ಸೇರಿ ಎಲ್ಲ ಕಟ್ಟಿಸಿ ಮತ್ತೆಲ್ಲ ಒಗಟ್ಟು ಮಾಡಿ ಇದು ಮಾಡಿದ್ರೆ. ಎಲ್ಲ ಗೇಟ್ ಎಲ್ಲ ಇದ್ರಿಕಿಲ್ಲ ಅವಾಗ. ಎಲ್ಲ ಗೇಟ್ ಎಲ್ಲ ಇದ್ರಿಕಿಲ್ಲ. ಆಕಳ ನಾಯಿ ಪಾಯಿ ಬಂದೆಲ್ಲ ಇಲ್ಲಿ ಮ್ಯಾಲೆ ಮಕ್ಕಳಾಗತ್ತೇನ ನೀವು ಸೇವೆ ಮಾಡಿದ್ರಿ ದೇವಸ್ಥಾನಕ್ಕೆ? ಅವ್ರ ಮನಸ್ಸಿನಾಗ ಯಾರ ಮನಸ್ಸಿನಾಗ ಹೋಗ್ತಾನಲ್ಲ ಅವರೆಲ್ಲ ಬಂದು ಸ್ವಲ್ಪ ದುಡ್ಡು ಕೊಟ್ಟು ಮಾಡು. ಒಟ್ಟು ನಿಮ್ಮ ಮುಂದಾಳದೊಳಗೆ ಆಯ್ತದ? ನಮ್ಮ ಮುಂದಾಳೊಳಗೆ ಆಗೈತೆ. ಇವತ್ತಿಗೂ ಜಾತ್ರೆ ಆಗೋದು ಶ್ರಾವಣ ತಿಂಗಳದಾಗ ಕಡೆ ಸೋಮವಾರ ಬರೋದಲ್ರಿ. 30 ದಿವಸ ಏನು ಶ್ರಾವಣ ಮುಗಿದ ಲಾಸ್ಟ್ ಸೋಮವಾರ ಇರ್ತದಲ್ಲ, ಅವತ್ತು ದೊಡ್ಡ ಜಾತ್ರೆ ಆಗತ್ತೆ. ಗಂಟೆ ಅನ್ನ, ಗಂಟೆ ಗೋಧಿ ಹುಗ್ಗಿ ಮಾಡ್ತೀವಿ. ಎಲ್ಲೆಲ್ಲಿ ಭಕ್ತರು ಬಂದು ಪ್ರಸಾದ ಸ್ವೀಕರಿಸ್ತಾರೆ. ಗೌರ್ಮೆಂಟ್ ಆಫೀಸರ್ಸ್ ಇಲ್ಲೆಲ್ಲ KB ಆಯ್ತು, ಮತ್ತು ಇಲ್ಲೆಲ್ಲ ತಾಲೂಕ್ ಪಂಚಾಯತಿ, ಒಳ್ಳೆ ತಾಲೂಕ್ ಪಂಚಾಯತಿ ಇವರೆಲ್ಲ ಬಂದು ಇಲ್ಲೆಲ್ಲ ನೆರವೇರಿಸಿ ಪ್ರಸಾದ ಸ್ವೀಕರಿಸಿ ಅಜ್ಜನ ಇದು ಮಾಡಿ ಒಳ್ಳೆಯ ರುದ್ರಾಭಿಷೇಕ ಇಟ್ಟಿರ್ತೀವಿ. ಅಡ್ಡಿಲ್ಲ. ರಾಮಲಿಂಗೇಶ್ವರನ ಕೃಪೆ ನಿಮಗೂ ಇರಲಿ, ನಿಮ್ಮ ಜೋಡಿ ನಮಗೂ ಇರಲಿ. ಇಡೀ ಜಗತ್ತಿಗೆ ರಾಮಲಿಂಗೇಶ್ವರ ಕೃಪೆ ಮಾಡಪ್ಪ. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ.